ತಾಯಿಗಿಂತ ದೊಡ್ಡ ದೇವರಿಲ್ಲ ಅನ್ನೋ ಮಾತಿದೆ. ಆದ್ರೆ ಇಲ್ಲೊಬ್ಬ ಸರ್ಕಾರಿ ನೌಕರ ಹೆತ್ತವಳನ್ನ ರಾತ್ರೋರಾತ್ರಿ ಕಾಡಿಗೆ ಬಿಟ್ಟು ಬಂದಿದ್ದಾನೆ. ಮಗನ ಕ್ರೌರ್ಯಕ್ಕೆ ತಾಯಿ ಗೋಳಾಡಿ ಕಣ್ಣೀರು ಹಾಕಿದ್ದಾಳೆ. ತಾಯಿ ಅಂದ್ರೆ ದೇವಿ ಸ್ವರೂಪಿ, ತಾಯಿ ಅಂದ್ರೆ ಕರುಣಾಮಯಿ, ಮಕ್ಕಳ ಪಾಲಿನ ಜಗನ್ಮಾತೆ ಅಂತಾರೆ. 9 ತಿಂಗಳು ಹೊತ್ತು ಹೆತ್ತು ಮಕ್ಕಳಿಗಾಗಿ ಇಡೀ ಜೀವನವನ್ನೇ ಮುಡಿಪಾಗಿಡ್ತಾಳೆ. ಇಂಥವಳ ಋಣ ತೀರಿಸೋದಕ್ಕೆ 7 ಜನ್ಮ ಹುಟ್ಟಿ ಬಂದ್ರೂ ಸಾಕಾಗಲ್ಲ ಬಿಡಿ. ಆದ್ರೆ ಬೆಳಗಾವಿಯಲ್ಲೊಬ್ಬ ಪಾಪಿ ಮಗ ಹೆತ್ತವಳಿಗೆ ನರಕ ತೋರಿಸಿದ್ದಾನೆ. ಕಗ್ಗತ್ತಲಲ್ಲಿ ತಾಯಿಯನ್ನೇ ಕಾಡಿಗೆ ಬಿಟ್ಟ ಕ್ರೂರಿ ಮಗ. ಕಣ್ಣೀರಿಟ್ಟು ಗೋಳಾಡಿದ್ರೂ ಕರಗಲಿಲ್ಲ ಪಾಪಿ ಮನಸ್ಸು. ಅಯ್ಯೋ, ನನ್ನ ಮಗ ನನ್ನ ತಳ್ಳಿ ಹೋದ, ರಾತ್ರೋರಾತ್ರಿ ನನ್ನ ಬಿಟ್ಟು ಹೋದ, ಒಂದು ತುತ್ತು ಅನ್ನನೂ ಕೊಡ್ಲಿಲ್ಲ, ಊಟ ಮಾಡೋದಕ್ಕೆ ಬಿಡದೆ ಬಿಟ್ಟು ಹೋದ. ಈ ಹೆತ್ತವಳ ಆಕ್ರಂದನ ಕೇಳಿದ್ರೆ ಎಂಥವರ ಕಣ್ಣಾಲಿಗಳು ಒದ್ದೆ ಆಗ್ತವೆ. ಇವನೆಂಥ ಪಾಪಿ ಮಗ ಅಂತ ರಕ್ತ ಕುದಿಯುತ್ತೆ. ನನ್ನ ಮಗ ಓದಿ ಉದ್ಧಾರ ಆಗ್ಲಿ, ಸರ್ಕಾರಿ ನೌಕರಿ ಮಾಡ್ಲಿ ಅಂತ ಹಗಲಿರುಳು ದುಡಿದಿದ್ಲು. ಆದ್ರೆ ಪಕ್ಕದಲ್ಲಿ ಹೆಂಡತಿ ಬರ್ತಿದ್ದಂತೆ ಮಗ ರಾಕ್ಷಸನಾಗಿ ಬಿಟ್ಟಿದ್ದಾನೆ. ತುತ್ತು ಕೊಟ್ಟವಳು ಅನ್ನೋದನ್ನು ಮರೆತು ರಾತ್ರೋರಾತ್ರಿ ಕಾಡಲ್ಲಿ ಬಿಟ್ಟು ಅಕ್ಷರಶಃ ಕ್ರೌರ್ಯ ಮೆರೆದಿದ್ದಾನೆ. ಹೀಗೆ ಗೋಳಾಡಿ ಕಣ್ಣೀರು ಹಾಕ್ತಿರೋ ತಾಯಿ ಹೆಸರು ಕಮಲಮ್ಮ ಕಟ್ಟಿ ಅಂತ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸಾಲಹಳ್ಳಿ ಗ್ರಾಮದ ನಿವಾಸಿ. ಮಗನ ಮೇಲೆ ಬೆಟ್ಟದಷ್ಟು ಕನಸು, ಆಕಾಶದಷ್ಟು ಪ್ರೀತಿ ಇಟ್ಕೊಂಡಿದ್ಲು. ಪುತ್ರನಿಗಾಗಿ ಪ್ರಾಣನೂ ಕೊಡ್ತೀನಿ ಅಂತಿದ್ಲು. ಕಂಡ ಕನಸಿನಂತೆ ಮಗನನ್ನ ಓದಿಸಿ KSRTC ಬಸ್ ಡ್ರೈವರ್ ಮಾಡಿದ್ಲು. ಮಗ ಗೋಕಾಕ್ನಲ್ಲಿ ವಾಸವಾಗಿದ್ರಿಂದ ಆತನ ಜೊತೆಗೆ ಇದ್ಲು. ಆದ್ರೆ ಮಗ ಸಂತೋಷ್ ಕಟ್ಟಿಗೆ ತಾಯಿ ಅಂದ್ರೆ ಅದೇನೋ ದ್ವೇಷ. ಹೆಸರು ಕೇಳಿದ್ರೆ ಮೈಯೆಲ್ಲ ಉರಿಯುತ್ತೆ ಅನ್ನೋವಷ್ಟು ಸಿಟ್ಟು. ಹೇಗಾದ್ರೂ ಮಾಡಿ ಮನೆ ಬಿಟ್ಟು ಹೋದ್ರೆ ಸಾಕಪ್ಪ ಅಂತಿದ್ನಂತೆ. ಹೆತ್ತವಳನ್ನ ಹೊರಹಾಕ್ಬೇಕು ಅಂತ ಸಂತೋಷ್ ಅದೆಷ್ಟು ದಿನದಿಂದ ಸಂಚು ರೂಪಿಸಿದ್ನೋ ಗೊತ್ತಿಲ್ಲ. ಮೊನ್ನೆ ರಾತ್ರಿ ಮನೆಯಿಂದ ಕಮಲಮ್ಮನನ್ನ ಕರೆತಂದಿದ್ದಾನೆ. ಸವದತ್ತಿ ತಾಲೂಕಿನ ಮುನವಳ್ಳಿ ಬಳಿ ಗುಡ್ಡಗಾಡು ಪ್ರದೇಶದಲ್ಲಿ ಬೆಸಾಡಿ ಕ್ರೌರ್ಯ ಮೆರೆದಿದ್ದಾನೆ. ಬಿಟ್ಟು ಹೋಗ್ಬೇಡಪ್ಪ ಅಂತ ಅಂಗಲಾಚಿದ್ರೂ ಕತ್ತಲಲ್ಲೇ ಹೆತ್ತವಳನ್ನ ಬಿಟ್ಟು ಪರಾರಿಯಾಗಿದ್ದಾನೆ. ಊಟ ನೀರು ಮಾತ್ರೆ ಇಲ್ಲದೆ ನಿರ್ಜನ ಪ್ರದೇಶದಲ್ಲಿ ಅಜ್ಜಿ ಕಮಲಮ್ಮ ವಿಲ ವಿಲ ಒದ್ದಾಡಿ ಕಣ್ಣೀರು ಹಾಕಿದ್ದಾರೆ. ಗಾಡಿ ತಂದು ಉಳಿಸಿ ನೀರ್ ಬಾಟ್ಲಿ ಹೋಗುದಿ ಹಾಸಿಗೆ ಹೋಗುದ. ಹೌದಾ? ನಿನ್ನ ಹಳ್ಯಾನ ಮಗನ ಫೋನ್ ಮಾಡ ಅಂದ್ರ ಏನ್ ಹೇಳಿ. ಯಾವಾಗ ಈ ಸುದ್ದಿ ಗೊತ್ತಾಯ್ತೋ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಕಮಲಮ್ಮಳನ್ನ ರಕ್ಷಣೆ ಮಾಡಿದ್ದಾರೆ. ಮಗನಿದ್ದ ಮನೆಗೆ ಕರೆದೊಯ್ದು ಸಂತೋಷ್ ಕಟ್ಟಿಗೆ ಬುದ್ಧಿ ಮಾತು ಹೇಳಿದ್ದಾರೆ. ಆಗ ತಾನು ಮಾಡಿದ್ದು ತಪ್ಪಾಗಿದೆ ಅಂತ ಒಪ್ಪಿಕೊಂಡ ಮಗ ತಾಯಿಯನ್ನ ಒಳಗೆ ಕರೆದುಕೊಂಡು ಹೋಗಿದ್ದಾನೆ. ನಾನೇ ಅಚಾನಕ್ ಬಿಟ್ಟು ಬಂದಿರ್ತ. ಈಗ ನಾನು ಮನೆಯಲ್ಲಿ ಬಂದು ಕರ್ಕೊಂಡು ಇಟ್ಕೊಂಡಿದ್ದೀನಿ. ತಪ್ಪಾಗೈತೆ ನಂದ. ಅದೇನೇ ಇರ್ಲಿ, ಬದುಕಿನ ಅದೆಷ್ಟೋ ನೋವು ಸಹಿಸಿಕೊಂಡು ಮಗನಿಗಾಗಿ ಜೀವ ಮುಡಿಪಾಗಿಟ್ಟಿದ್ಲು. ಆದ್ರೆ ಮಾನವೀಯತೆಯನ್ನ ಮರೆತವ ಹೆತ್ತವಳನ್ನ ಕ್ರೂರವಾಗಿ ನಡೆಸಿಕೊಂಡಿದ್ದು ಇಡೀ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.